ಎಲ್ಲರಿಗೂ ನಮಸ್ಕಾರ. ನಿಮ್ಮ ಚಾನೆಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾವು ಟೆಂಪಲ್ಸ್ ಆಫ್ ಬೆಂಗಳೂರು ಅನ್ನೋ ಸೀರೀಸಲ್ಲಿ ಇದ್ದೀವಿ. ನಮ್ಮ ಬೆಂಗಳೂರಲ್ಲಿ ಅನೇಕವಾದ ಪುರಾತನವಾದ ಐತಿಹಾಸಿಕವಾದ ದೇವಾಲಯಗಳು ಇದೆ. ಆ ಥರ ಒಂದು ಪುರಾತನ ಮತ್ತು ಐತಿಹಾಸಿಕ ದೇವಾಲಯದ ಪರಿಚಯ ಇವತ್ತು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ನಾನಿಂದು ಬೆಂಗಳೂರಿನ ಬಸವನಗುಡಿ ವಲಯದಲ್ಲಿರುವ ಗವಿಪುರಮಲ್ಲಿದ್ದೀನಿ. ಇಲ್ಲಿ ಒಂದು ಪುರಾತನವಾದ ದೇವಾಲಯ ಅಂದರೆ ಗವಿಗಂಗಾಧರೇಶ್ವರ ದೇವಾಲಯ. ಈ ದೇವಾಲಯದ ಪರಿಚಯ ನಿಮಗೆಲ್ಲರಿಗೂ ಮಾಡಿಕೊಡ್ತೀನಿ. ಬನ್ನಿ ಹೋಗೋಣ. Your destination is on the left. ವಿಸ್ಮಯಗಳಿಗೆ ವಿಸ್ಮಯ ಈ ದೇವಾಲಯ. ಗವಿಗಂಗಾಧರೇಶ್ವರ ದೇವಾಲಯ ಅನ್ನೋದ್ರಲ್ಲೇ ಗವಿ ಅಂತ ಇದೆ ಅಲ್ವಾ. ಗವಿ ಅಂದರೆ ಗುಹೆ, ಪುರಾತನವಾದ ಗುಹೆ. ಹಾಗೆ ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಒಳಗಡೆ ಹೋದಾಗ ತೋರಿಸ್ತೀನಿ. ಇಲ್ಲಿ ಎಂಟ್ರಿನಲ್ಲೇ ನಮಗೆ ಪೂಜಾ ಸಾಮಗ್ರಿಗಳು ಸಿಗುತ್ತೆ, ಹಾಗೂ ಸ್ಲಿಪ್ಪರ್ ಬಿಡೋದಕ್ಕೆ ಜಾಗ ಇದೆ. ಫ್ರೆಂಡ್ಸ್, ಈ ದೇವಾಲಯ ಕೆಲವು ಗುಹಾಂತರ ದೇವಾಲಯಗಳಲ್ಲಿ ಒಂದಾಗಿದೆ. ಅದು ಇಲ್ಲಿನ ವಿಶೇಷತೆ. ಈ ದೇವಾಲಯವನ್ನು ಗೌತಮ ಮಹರ್ಷಿಯವರು ಹಾಗೂ ಭರದ್ವಾಜ ಮುನಿಗಳು ಪೂಜಿಸಿರುವ ದೇವಾಲಯ. ಅವರಿಂದ ಉದ್ಭವವಾಗಿರುವ ಶಿವಲಿಂಗ ನಾವಿಲ್ಲಿ ನೋಡ್ಬೋದು. ಅದರಿಂದ ಈ ದೇವಾಲಯವನ್ನು ಪುರಾತನವಾದ ದೇವಾಲಯ ಅಂತೀವಿ. ಐತಿಹಾಸಿಕ ಅಂತ ಯಾಕಂತೀವಿ? ಯಾಕೆ ಅಂದರೆ ಮಾಗಡಿ ಕೆಂಪೇಗೌಡರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದಾರಂತೆ. ಆದ್ದರಿಂದ ಇದು ಐತಿಹಾಸಿಕ ದೇವಾಲಯ ಅಂತ ಸಹ ಹೇಳ್ತೀವಿ. ನಾವು ಹೇಳಿದ್ವಲ್ಲ, ಗೌತಮ ಮಹರ್ಷಿಯವರು ಪೂಜಿಸಿ ಉದ್ಭವ ಮೂರ್ತಿ ಇದು ಅಂತ. ಅದರಿಂದನೇ ಈ ಕ್ಷೇತ್ರಕ್ಕೆ ಗೌತಮ ಕ್ಷೇತ್ರ ಅಂತಲೇ ಪ್ರಸಿದ್ಧ ಆಗಿದೆ. ಮುಂಚೆ ಗೌತಮ ಮಹರ್ಷಿ ಹಾಗೂ ಭರದ್ವಾಜ ಮುನಿಗಳು ತ್ರಿಕಾಲ ಪೂಜೆ ಇಲ್ಲಿ ಮಾಡ್ತಿದ್ರಂತೆ. ತ್ರಿಕಾಲ ಪೂಜೆ ಅಂದರೆ ಬೆಳಗ್ಗೆ ಒಂದು ಕಡೆ, ಮಧ್ಯಾಹ್ನ ಒಂದು ಕಡೆ, ಹಾಗೂ ಪ್ರಾತಃಕಾಲ ಸಾಯಂಕಾಲ ಒಂದು ಕಡೆ ಪೂಜೆ ಮಾಡ್ತಿದ್ರು. ಬೆಳಗ್ಗೆ ವಿಶ್ವನಾಥನ ಪೂಜೆ ಕಾಶಿನಲ್ಲಿ ಹೋಗಿ, ಮಧ್ಯಾಹ್ನ ಗವಿಗಂಗಾಧರೇಶ್ವರ ಸ್ವಾಮಿ ಪೂಜೆ, ಹಾಗೂ ಸಾಯಂಕಾಲ ತುಮಕೂರಿನಲ್ಲಿರುವ ಶಿವಗಂಗೆ ಪೂಜೆ ಮಾಡ್ತಿದ್ರಂತೆ. ಅಂದರೆ ಅವಾಗ ಬಸ್ಸು, ಟ್ರೈನು, ಫ್ಲೈಟು ಏನಾದರೂ ಇತ್ತಾ? ಇಲ್ಲ. ಅವರು ತಪೋಭಂಗದಲ್ಲಿ ಕೂತಾಗ ಅವರ ಆತ್ಮ ಪರಮಾತ್ಮನನ್ನು ಹೋಗಿ ಪೂಜಿಸಿ ವಾಪಸ್ ಬಂದು ಅವರ ಆತ್ಮ ಸೇರ್ಕೊಳ್ತಿತ್ತಂತೆ. ಆ ಥರ ಇದ್ರು ಆಗಿನ ಕಾಲದ ಋಷಿಗಳು. ಆದ್ರಿಂದ ಇಲ್ಲಿ ಹೇಳ್ತಾರೆ ತ್ರಿಕಾಲ ಪೂಜೆ ಮಾಡ್ತಾ ಇದ್ರು ಅಂತ. ಸೊ ಅಷ್ಟು ವಿಶೇಷವಾದ ಶಿವಲಿಂಗ ನಾವಿಲ್ಲಿ ನೋಡ್ಬೋದು. ನಾನು ಇನ್ನೊಂದು ಇಲ್ಲಿ ಐತಿಹಾಸಿಕ ಕಥೆ ಏನು ಕೇಳಿದೆ ಅಂದರೆ, ಈ ದೇವಸ್ಥಾನ ಹೇಗೆ ಕೆಂಪೇಗೌಡರು ನಿರ್ಮಾಣ ಮಾಡಿದ್ರು ಅಂತ ಕೇಳಿಬಂದೆ. ಅಂದರೆ ಮುಂಚೆ ಇದು ಕಂಪ್ಲೀಟ್ ಅರಣ್ಯವಾಗಿತ್ತು. ಇದು ಒಂದು ದೊಡ್ಡ ಬೃಹತ್ ಬೆಟ್ಟ ಆಗಿತ್ತಂತೆ, ಅಂದರೆ ಬೃಹತ್ ಬಂಡೆ ಆಗಿತ್ತಂತೆ ಈ ಸ್ಥಳ. ಆವಾಗ ಕೆಂಪೇಗೌಡರು ಬಂದು ಎಲ್ಲ ಸುತ್ತೊಡಿತಾ ಇದ್ರಂತೆ. ಅವರ ಅಶ್ವವನ್ನು ಏರಿ ಸುತ್ತೊಡಿತಾ ಇದ್ರಂತೆ. ಬಂದು ಇಲ್ಲಿ ಒಂದು ಕಡೆ ಬಂದು ನಿತ್ಯ ಅಂದರೆ ಮಧ್ಯಾಹ್ನ ಒಂದು ವಿಶ್ರಾಂತಿ ತಗೊಳ್ತಾ ಇದ್ರಂತೆ. ಆಗ ಇಲ್ಲಿ ಮಂತ್ರಘೋಷಗಳು, ಗಂಟೆ ಸದ್ದು, ಪೂಜೆ ಮಾಡ್ತಿರೋ ಸದ್ದು ಎಲ್ಲ ಕೇಳಿಸ್ತಾ ಇತ್ತಂತೆ. ಆಗ ಅವ್ರಿಗೆ ಆಶ್ಚರ್ಯ ಆಯಿತು, ಏನಿದು, ಎಲ್ಲಿಂದ ಬರ್ತಾ ಇದೆ ಈ ಸದ್ದು ಅಂತ. ಈ ಬಂಡೆ ಪೂರ್ತಿ ಸುತ್ತೊಡಿದ್ರಂತೆ. ಆದರೆ ಇಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಮಾತ್ರ ಸದ್ದು ಬರ್ತಾ ಇತ್ತು. ಆವಾಗ ಅಲ್ಲಿ ಸ್ಮಾಲ್ ಓಪನ್ ಮಾಡಿಬಿಟ್ಟು ಒಳಗಡೆ ನೋಡಿದಾಗ ಶಿವಲಿಂಗ ಇತ್ತು. ಆವಾಗ ತಾನೇ ಪೂಜೆ ಮಾಡಿ ಹೂವು ಅಲಂಕಾರಗಳನ್ನು ಮಾಡಿರೋದನ್ನು ನೋಡಿದ್ರಂತೆ. ಆಗ ಇದು ಒಂದು ಪುಣ್ಯಕ್ಷೇತ್ರ, ಋಷಿ ಮಹರ್ಷಿಗಳು ಇಲ್ಲಿ ಪೂಜೆ ಮಾಡ್ತಿರೋ ಕ್ಷೇತ್ರ ಅಂತ ಹೇಳಿ ಇದನ್ನು ಜೀರ್ಣೋದ್ಧಾರ ಮಾಡಿ ಪ್ರಸಿದ್ಧವನ್ನು ಮಾಡಿದ್ರು. ಆದ್ರಿಂದನೇ ನಾವು ನೋಡ್ಬೋದು ಇಲ್ಲಿ ಶಿವಲಿಂಗ ದಕ್ಷಿಣಕ್ಕೆ ಇರೋದು, ದಕ್ಷಿಣಕ್ಕೆ ತಿರುಗಿರೋ ಶಿವಲಿಂಗ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಇನ್ನೊಂದು ವಿಶೇಷ ನಾವೇನು ನೋಡ್ಬೋದು ಅಂದರೆ, ಎಲ್ಲ ಕಡೆ ಶಿವನಿಗೆ ಅಂದರೆ ಈಶ್ವರನ ಎಡಗಡೆ ಪಾರ್ವತಿ ದೇವಿಯ ಗುಡಿಯನ್ನು ನಾವು ನೋಡ್ತೀವಿ. ಆದರೆ ಇಲ್ಲಿ ಶಿವನ ಬಲಗಡೆ ಪಾರ್ವತಿ ದೇವಿ ಗುಡಿ ಇದೆ. ಅದು ಇನ್ನೊಂದು ವಿಶೇಷತೆ ಇಲ್ಲಿ.
ವಿಶೇಷವಾಗಿ ಅಗ್ನಿದೇವರನ್ನು ನೋಡ್ಬೋದು. ಈ ವಿಗ್ರಹ ನೋಡಿ, 2 ತಲೆ 7 ಬಾಹುಗಳು ಹಾಗೂ 3 ಪಾದಗಳು ಇರುವ ವಿಗ್ರಹ ಇದು. ಈ ವಿಗ್ರಹವನ್ನು ನಾವು ಪೂಜಿಸಿದ್ರೆ ಕಣ್ಣಿನ ದೋಷಗಳು, ಅಂದರೆ ಕಣ್ಣಿಗೆ ಏನಾದರೂ ಅಪಘಾತ ಆಗಿದ್ರೆ, ಆದರೆ ಏನಾದರೂ ಸಮಸ್ಯೆ ಇದ್ದರೆ ಪರಿಪೂರ್ಣವಾಗಿ ಹೋಗುತ್ತೆ ಅಂತ ನಂಬಿಕೆ ಇದೆ. ಈಗ ನಾವು ನೋಡ್ಬೋದು ಸಪ್ತಮಾತೃಗಳು, ಶ್ರೀ ಕೌಮಾರಿ, ವೈಷ್ಣವಿ ದೇವಿ, ವರಾಹಿ, ಇಂದ್ರಾಣಿ, ಚಾಮುಂಡಿ, ಶ್ರೀದೇವಿ, ಭೂದೇವಿ. ಈ ದೇವಾಲಯ ಸಮಯ ಬೆಳಗ್ಗೆ 7 ಗಂಟೆಯಿಂದ 12:30 ಮತ್ತು ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 8:30ವರೆಗೂ ದೇವಾಲಯ ಓಪನ್ ಇರುತ್ತೆ. ಧನುರ್ಮಾಸದಲ್ಲಿ ವಿಶೇಷವಾಗಿ ಬೆಳಗ್ಗೆ 5 ಗಂಟೆಯಿಂದ 11:30 ಮತ್ತು ಸಾಯಂಕಾಲ 5 ಗಂಟೆಯಿಂದ 8:30ವರೆಗೂ ದೇವಾಲಯ ಓಪನ್ ಇರುತ್ತೆ. ಫ್ರೆಂಡ್ಸ್, ಈ ದೇವಾಲಯ ಮಕರ ಸಂಕ್ರಾಂತಿಯ ದಿನ ನೀವು ಸಾವಿರಾರು ಭಕ್ತಾದಿಗಳು ಈ ದೇವಾಲಯಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗೋದನ್ನು ನಾವು ನೋಡ್ಬೋದು. ಕೆಲವ್ರಿಗೆ ಈ ವಿಷಯ ತಿಳಿದಿಲ್ಲ. ಅದು ಯಾಕಾಗಿ ವಿಶೇಷ ಮಕರ ಸಂಕ್ರಾಂತಿ ಈ ದೇವಾಲಯದಲ್ಲಿ ಅಂದರೆ, ಮಕರ ಸಂಕ್ರಾಂತಿ ಅಂದರೆ ಏನು? ಸೂರ್ಯ ಭಗವಂತ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡುವ ಒಂದು ಪುಣ್ಯ ದಿನ. ಆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸೂರ್ಯದೇವ ಪ್ರವೇಶ ಮಾಡ್ತಾರೆ ಅಲ್ವಾ, ಆವಾಗ ಸೂರ್ಯನ ಕಿರಣಗಳು ಇಲ್ಲಿ ಗುಹೆ ಒಳಗಡೆ ಇರುವ ಶಿವಲಿಂಗದ ಮೇಲೆ ಬೀಳುತ್ತೆ. ಅದೊಂದೇ ದಿನ ಸೂರ್ಯಕಿರಣಗಳು ಶಿವಲಿಂಗದ ದರ್ಶನವನ್ನು ಮಾಡಿ ಅವರ ಆಶೀರ್ವಾದವನ್ನು ತಗೊಂಡು ಸೂರ್ಯ ಭಗವಾನ್ ಉತ್ತರಾಯಣಕ್ಕೆ ಪ್ರವೇಶ ಮಾಡ್ತಾರೆ ಅಂತ ಇಲ್ಲಿ ನಂಬಿಕೆ. 18 ವರ್ಷಗಳ ಹಿಂದೆ ಸುಮಾರು ವಿಜ್ಞಾನಿಗಳು ಇಲ್ಲಿ ಬಂದು ಸಂಶೋಧನೆ ಮಾಡಿದ್ರಂತೆ. ಯಾಕೆಂದರೆ ನಮ್ಗೆ ಹೇಳ್ತಾರೆ ಅಲ್ಲ, ಸೈಂಟಿಫಿಕ್ ಆಗಿ ಸೂರ್ಯ ರೊಟೇಟ್ ಮಾಡುವಾಗ, ಅಂದರೆ ರೌಂಡ್ ಮಾಡುವಾಗ ಸೂರ್ಯಕಿರಣಗಳು ಯಾವಾಗ ಬೇಕಾದರೂ ಬೀಳುತ್ತೆ, ಅವತ್ತೊಂದೇ ದಿನ ಹೇಗೆ ಅನ್ನೋ ಅನುಮಾನದಿಂದ ಅವರು ಬಂದು ಇಲ್ಲಿ ಸಂಶೋಧನೆ ಮಾಡಿದ್ರಂತೆ. ಆದರೆ ಫೇಲ್ ಆದರು. ಅವರು ನೋಡಿ ಇಂಚಿಂಚು ಲೆಕ್ಕ ಹಾಕಿ ಎಲ್ಲ ಮಾಡಿದ್ರಂತೆ. ಆದರೆ ಮಕರ ಸಂಕ್ರಾಂತಿ ದಿನ ಮಾತ್ರನೇ ಸೂರ್ಯಕಿರಣಗಳು ಇಲ್ಲಿ ಬೀಳೋದು ಒಂದು ತುಂಬ ವಿಶೇಷವಾದ ದಿನ ಅಂತ ಇಲ್ಲಿ ಹೇಳ್ತಾರೆ. ಸೊ ಇದೆಷ್ಟು ಅದ್ಭುತವಲ್ವಾ? ವಿಜ್ಞಾನಕ್ಕೆ ಮೀರಿರುವ ಶಕ್ತಿ ದೈವಶಕ್ತಿ. ಇಂತಹ ಪುಣ್ಯಕ್ಷೇತ್ರ ದರ್ಶನ ನೀವು ಮಾಡ್ತಾ ಇದ್ದೀವಿ. ಇದು ಒಂದು ಐತಿಹಾಸಿಕ ದೇವಾಲಯ ಅನ್ನೋದಕ್ಕೆ ಇದೊಂದು ಪ್ರೂಫ್ ಅಂತ ಹೇಳ್ಬೋದು. ನೀವು ಇಲ್ಲಿ ನೋಡ್ಬೋದು ತ್ರಿಶೂಲ, ಡಮರುಗ, ಸೂರ್ಯಪಾನ ಹಾಗೂ ಚಂದ್ರಪಾನ. ಇದು ನಾವು ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣ ಮಾಡಿರುವಾಗ ಇದನ್ನು ಸಾಕ್ಷಿಯಾಗಿ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ 3 ಯುಗಗಳನ್ನು ದಾಟಿ ಬಂದಿರುವ ಸ್ವಾಮಿ ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿ. ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ನಮಗೆ ದೇವಾಲಯದ ಒಳಗಡೆಯಿಂದ ಸುರಂಗ ಮಾರ್ಗವಿದೆ. ಆ ಸುರಂಗ ಮಾರ್ಗ ನಮಗೆ ವಾರಣಾಸಿ ಅಂದರೆ ಕಾಶಿ ವಿಶ್ವನಾಥನಿಗೆ ಹಾಗೂ ತುಮಕೂರಲ್ಲಿರುವ ಶಿವಗಂಗೆಗೆ ಸುರಂಗ ಮಾರ್ಗಗಳು ನಾವು ಒಳಗಡೆಯಿಂದ ನೋಡ್ಬೋದು. ಫ್ರೆಂಡ್ಸ್, ಇದು ಗವಿಗಂಗಾಧರೇಶ್ವರ ಸ್ವಾಮಿ ದೇವಾಲಯದ ವಿಶೇಷತೆಗಳು. ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನಾನು ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸಂಚಿಕೆಯನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ನಾನು ನಿಮ್ಮ ಸಂಚಾರಿ, ಬನ್ನಿ ಜೊತೆಗೆ ಮಾಡೋಣ ವಿಹಾರಿ.